ನಮಸ್ಕಾರ ವೀಕ್ಷಕರಿಗೆ, ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ, ಬಾಗಲಕೋಟೆ ನವನಗರ. ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಾಗಲಕೋಟೆ ನಗರದಲ್ಲಿ ನಡೆದ ದಾರುಣ ಘಟನೆ. ಬಾಗಲಕೋಟೆ ಖಾಸಗಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಮೃತ ವಿದ್ಯಾರ್ಥಿನಿ ಸೀಮಾ, ವಯಸ್ಸು 17, ಓದುತ್ತಿದ್ದ ಕಾಲೇಜು ವಿದ್ಯಾಗಿರಿಯ ವಾಗ್ದೇವಿ ಕಾಲೇಜು, ತರಗತಿ PUC ಪ್ರಥಮ ವರ್ಷ. ಶವ ಪತ್ತೆಯಾದ ಸ್ಥಳ ಖಾಸಗಿ ಹಾಸ್ಟೆಲ್ನಲ್ಲಿ. ಶವ ಪತ್ತೆಯಾದ ಸ್ಥಿತಿ ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸಾವು ಆತ್ಮಹತ್ಯೆ ಎಂದು ಶಂಕೆ, ಆದರೆ ನಿಖರ ಕಾರಣ ತಿಳಿಯಲು ತನಿಖೆ ಮುಂದುವರೆದಿದೆ. ಸೀಮಾ ಪೋಷಕರಿಗೆ ಈ ಒಂದು ಮಾಹಿತಿಯನ್ನು ನೀಡಲಾಗಿದ್ದು ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿದೆ. ಬಸವರಾಜ್ ಪಾಟೀಲ್ ಅವ್ರ ಹೆಸರು. ಅವ್ರ ನಂಬರಿಂದ ಕಾಲ್ ಬಂತು. ಏನಂದರು, ಮೇಡಮ್ ನಿಮ್ಮ ಸೀಮಾಗೆ ಪೀಡ್ಸ್ ಬಂದಿದೆ, ಬೇಗ ಬನ್ನಿ, ಸೀರಿಯಸ್ ಇದೆ, ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು. ಸರ್, ನನ್ನ ಮಗಳಿಗೆ ಪೀಡ್ಸ್ ಇಲ್ಲ, ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ, ಅಲ್ಲಿಂದನೇ ಬಂದಿದ್ದಾಳೆ. ಪೀಡ್ಸ್ ಇಲ್ಲ, ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗತ್ತೆ, ಯಾಕೆ ಹೇಳ್ತಾ ಇದ್ದೀರಾ ಹಿಂಗೆ ಅಂದ್ಕೊಳ್ಳೇನೆ ಕಾಲ್ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ನೆಕ್ಸ್ಟ್ ನಾನು 5:33ಕ್ಕೆ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ. ಹಿಂಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡ್ರಿ ಅಂಥೇಳಿ. ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್. ಹಾಗಾಗಿ ಅವ್ರು ಹೋದರು, ಇಲ್ಲಿ ಬಂದರು, ನಂಗೆ ಮತ್ತೆ ಕಾಲ್ ಮಾಡಿದ್ರು. ಅವರು ಎಲ್ಲಿದ್ದಾರಂತ ಹೇಳಿದಂತೆ, ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ, ಅವ್ರು ಸ್ವಲ್ಪ ಏಜ್ ಆಗಿದ್ದಾರೆ, ಚಸ್ಮಾ ಹಾಕ್ಕೊಂಡಿರ್ತಾರೆ, ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿಮ್ಗೆ. ನಾನು ಯಾವ ವಾರ್ಡು, ಯಾವ ಹಾಸ್ಪಿಟ್ಲ್, 2 ಹಾಸ್ಪಿಟ್ಲ್ ಇದ್ದಿಲ್ಲ, ಯಾವುದಂತ ಕೇಳಿಲ್ಲ ನಮ್ಮಗಳೇನು. ಅವ್ರು ಪುನಃ ಹಿಡ್ಕೊಂಡು ಹೋದರು. ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ, ನನ್ನ ಕೂಡನೇ ಇದ್ದರು, ಅಳಕ್ಕೆ ಚಾಲೂ ಮಾಡಿದರು. ಕೂಡಲೇನ ಏನೋ ಆಗಿದೆ ಅಂತ ನಾ ಅಲ್ಲಿಂದ ಎಮರ್ಜೆನ್ಸಿ ಓಡ್ ಬಂದೀನಿ ಸರ್. ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಸುಸೈಡ್ ಅಂತೂ ಅಲ್ಲ, ಪೀಡ್ಸ್ ಅಂತೂ ಅಲ್ಲ. ನನ್ನ ಮಗಳಿಗೆ ಆಕೆ ಇನ್ಕ್ವೈರಿ ಆಗಬೇಕು. ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೊಡೆದಿದ್ದಾರೆ ನನ್ನ ಮಗಳಿಗೆ, ಸಂಶಯ ಇದೆ ಸರ್. ಮೂಗಿನ ಇಲ್ಲೇ ತೆರೆದಿದೆ, ಇಲ್ಲೆಲ್ಲ ಗಾಯ ಇದೆ. ಅದಕ್ಕೆ ಸರ್ ನಾವು ದೂರ ಇರೋದು, ಅದನ್ನು ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು. ಏನೂ ಇಲ್ಲ ಸರ್, ಏನಿಲ್ಲ. ಮುರಾರ್ಜಿ ಹಾಸ್ಟೆಲ್, ಅವ್ರ ಹಾಸ್ಟೆಲ್ ನೀವು ಹೇಳ್ತೀನಿ, ಇಲ್ಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಹುಡುಗಿ ಅದು. ಹಾಂ ಸರ್, ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ. ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು, ಹೌದಾ? ಹಾಗಾಗಿ ಆಕೆಗೆ ಯಾವುದೇ ಪೀಡ್ಸ್ ಇಲ್ಲ, ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ಹೆಲ್ದಿ ಮಗಳು. ಸ್ಪೋರ್ಟ್ಸ್ ಒಳಗೆ, ಸ್ಟಡಿ ಒಳಗೆ ನಂಬರ್ 1, ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಹಾಂ, ಈಗ ಯಾವ ಸ್ಟೇಜ್ ಒಳಗೆ ಇರ್ತದೆ, ಹ್ಯಾಂಗಿಂಗ್ ಸ್ಟೇಜ್ ಅವರು ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವ್ರಿಗಾಗಲಿ ಯಾರೂ ನನಗೆ ಕಾಂಟ್ಯಾಕ್ಟ್ ಇಲ್ಲ ಸರ್. ಅದು ಒಂದೇ ಫೋನ್ ಕಾಲ್ ಮಾಡಿದ್ದು. ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ, ಸೆಕ್ಯೂರಿಟಿ ಆಗಲಿ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ. ಅವ್ರು ಹೇಳಬೇಕು ಏನಾಗಿದೆ ಅಂತ ಹೇಳಬೇಕು, ನಾವು ಅವ್ರಿಗೆ ಕ್ವಶನ್ಸ್ ಹೇಳಬೇಕು, ಅವ್ರು ಆನ್ಸರ್ ಮಾಡಬೇಕು. ಹಾಂ, ಅದೇ ಸರ್. ನಾನು ಅವ್ರ ಹಾಸ್ಟೆಲ್ಗೆ ಹೋಗ್ತೀನಿ, ಹ್ಯಾಂಗಿಂಗ್ ಹಾಕುವಂಥ ಸೀಸನ್ ನೋಡಬೇಕಲ್ಲ, ಎಷ್ಟು ಎತ್ತರ ಇದೆ ಮಗಳಿಗಿಂತ, ಯಾವುದರಿಂದ ಹ್ಯಾಂಗಿಂಗ್ ಆಗಿದೆ ನಾನು ನೋಡ್ತೀನಿ. ಅವರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ. ಹಾಂ, ಮಾಡಿಸ್ತೀನಿ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ. ಹಾಂ, ಆಗ್ಬೇಕು ಸರ್. ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ. ಭಾಳ ಅನ್ಯಾಯ ಆಗಿದ್ರೂ ಕೂಡ ಒಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆಗ್ತಾನೆ ಇದೆ, ಮುಸ್ತಾನೆ ಇದೆ, ಹೋಗ್ತಾನೆ ಇದೆ. ಸರ್, ಏನು ಹೇಳಿಲ್ಲ ಸರ್ ನನಗೆ. ಕಾಲೇಜಲ್ಲಿ ಟಾರ್ಚರ್ನ ಎಲ್ಲ ಕೇಳಿದ್ದೀನಿ ಸರ್. ಊಟದ ಬಗ್ಗೆ ಕೇಳಿದ್ದೀನಿ, ವಸತಿ ಬಗ್ಗೆ ಕೇಳಿದ್ದೀನಿ. ಊಟ ಚಲೋ ಕೊಡ್ತಾರೆ, ಎಲ್ಲ ಚಲೋ ಇದೆ ಅಂತಲೇ ಹೇಳಿದ್ದಾರೆ ಸರ್. ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ಸರ್. ನಾನು ಶಕುಂತಲಾ ಮಾಂತಪ್ಪ ಲಮಾಣಿ, ಸುನಾಗ್ LT1.